ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಮಧ್ಯಮ ಫಲ ಅಂತ ಹೇಳಬೇಕು. ಯಾಕೆಂದರೆ ಇದು ಗುರುವಿನ ರಾಶಿ. ಆದರೆ ಅವ್ರಿಗೆ ಗುರು ಬಲ ಇಲ್ಲದೇ ಇದ್ದರೂ ಕೂಡ ಗುರು ರಾಶಿ ತನ್ನ ಮನೆಯನ್ನು ತಾನು ಒಳ್ಳೆಯದಾಗಿ ಮಾಡಿ ನೋಡ್ಕೋತಾನೆ ಎನ್ನುವಂಥದ್ದು. ಗುರುವರ್ ಗೌರವ. ಈ ರಾಶಿಯವರಿಗೆ ಒಳ್ಳೆಯ ಫಲಗಳು ಬೇಕಾದಷ್ಟು ಮುಂಚೆ ಒಳ್ಳೆಯ ಫಲವನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ಸಣ್ಣಪುಟ್ಟ ತೊಂದರೆಗಳು ಇವರಿಗಿದೆ. ಯಾಕೆಂದರೆ ಈಗಾಗಲೇ ಅವರಿಗೆ ಕೆಲವು ವ್ಯವಹಾರಗಳೆಲ್ಲ ಪೆಂಡಿಂಗಲ್ಲಿದೆ. ಅಂದರೆ ಕೆಲವು ಆಗಿದೆ, ಕೆಲವು ಆಗಿಲ್ಲ. ಈ ಧನುರಾಶಿಯವರು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದಾರೆ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಹಿನ್ನಡೆ ಆಗಿದೆ. ಇನ್ನು ಕೆಲವು ಒಂದಷ್ಟು ಶುಭ ಕಾರ್ಯಗಳು ಅಂದರೆ ಮದುವೆ ಮಾಡಬೇಕು ಅಂದ್ಕೊಂಡ್ರಿ, ಮದುವೆ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಇನ್ನು ನಾಮಕರಣ, ಗೃಹಪ್ರವೇಶ ಏನೇನೋ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಲೇಟ್ ಆಗ್ತದೆ. ಆದರೆ ಗುರುಬಲ ಬಂದಮೇಲೆ ಚೆನ್ನಾಗಿರುತ್ತೆ. ಗುರುಬಲ ಬರೋ ಕಾಯ್ಬೇಕು ನೀವು. ಗುರುಬಲ ಬಂದಮೇಲೆ ನಾನು ಹೇಳ್ತೀನಿ, ಖಂಡಿತ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಹಾಗಾಗಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿದೆ. ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸಮಾಧಾನ ಆಗುವಷ್ಟು ಮಟ್ಟದಲ್ಲಿ ನಿಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿ, ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಗುರುಬಲ ಬಂದು ಎಲ್ಲ ಕೆಲಸ ಸರಿ ಹೋಗುತ್ತದೆ. ಹಣಕಾಸು ಸ್ವಲ್ಪ ನಿಮಗೆ ಚಿಂತೆ ಇದೆ ಅಂದರೆ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಿ, ನೀವು ಪ್ರಾಮಾಣಿಕರಿದ್ದೀರಿ, ನಿಷ್ಠಾವಂತರಿದ್ದೀರಿ, ನೀವು ಎಲ್ಲ ಕೆಲಸಗಳಕ್ಕೂ ಕೂಡ ಸತ್ಯದಿಂದಾನೇ ಮಾಡ್ತೀರಿ. ಅಂದರೆ ಸತ್ಯವನ್ನು ನೋಡಿ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಎಲ್ಲ ಒಳ್ಳೆಯದಿದ್ದರೆ ನೀವು ಯಾವುದೇ ಕೆಲಸ ಮಾಡ್ತೀರಿ. ಅಲ್ಲಿ ಒಂದು ಅನುಕೂಲ ಇರಬೇಕು, ಅಂದರೆ ಅಲ್ಲಿ ನಿಷ್ಠೆ ಇರಬೇಕು, ಮತ್ತು ಶ್ರದ್ಧೆ ಇರಬೇಕು, ಮತ್ತು ಆಸಕ್ತಿ ಇರಬೇಕು. ಎಲ್ಲವನ್ನು ನೋಡಿ ನೀವು ಯಾವುದೇ ಕೆಲಸ ಮಾಡಬೇಕಂದಾಗ ಅದೆಲ್ಲ ನೋಡಿ ಯೋಚನೆ ಮಾಡಿ ಅಳೆದು ತೂಗಿ ನೀವು ಆ ವೃತ್ತಿಯನ್ನು ಮಾಡೋದಾಗಿರಲಿ, ಬಿಸ್ನೆಸ್ ಮಾಡೋದಾಗಿರಲಿ, ಒಂದು ವ್ಯಕ್ತಿ ಹತ್ರ ಮಾತಾಡೋದಿರಲಿ, ಅಷ್ಟು ಮಾಡುವಂಥ ಒಂದು ತೂಕವಾದ ಅದೊಂದು ಆ ರಾಶಿ ಫಲ ಇರುತ್ತೆ. ಮತ್ತು ಒಂದು ಗಾಂಭೀರ್ಯತೆ ಇರುತ್ತದೆ. ಮತ್ತು ತುಂಬ ಚೆನ್ನಾಗಿ ಫೇಸ್ ವ್ಯಾಲ್ಯೂ ಇರುತ್ತೆ. ನಿಮಗೆ ನಿಮ್ಮ ಮುಖ ನೋಡಿದ್ರೆ ಯಾರಾದರೂ ಸ್ಮೈಲ್ ಕೊಡದೇ ಇರಲ್ಲ, ಅಷ್ಟು ಚೆನ್ನಾಗಿ ನೀವು ಜನರ ಜೊತೆ ಮಾತಾಡ್ಕೊಂಡು ಹೋಗ್ತೀರಿ, ಜನರ ಜೊತೆ ಚೆನ್ನಾಗಿ ಬೆರಿತೀರಿ, ಜನರ ಜೊತೆ ಚೆನ್ನಾಗಿರ್ತೀರಿ. ಅದಕ್ಕೆ ಆರ್ಥಿಕ ಸ್ಥಿತಿ ಸ್ವಲ್ಪ ನಿಮಗೆ ಚೆನ್ನಾಗಿಲ್ಲ, ಅಂದರೆ ತುಂಬ ಚೆನ್ನಾಗಿಲ್ಲ ಅಂತಲ್ಲ, ನಿಮಗೆ ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಕೊರತೆ ಆಗಲ್ಲ. ಹಾಗಂತ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಏನೋ ತೊಗೋಬೇಕು, ನೀವು ಒಂದು ಕಾರ್ ಚೇಂಜ್ ಮಾಡಬೇಕು, ಮನೆ ದೊಡ್ಡದಾಗಿ ಕಟ್ಟಬೇಕು, ಅಥವಾ ಮೇಲೆ ಮನೆ ಕಟ್ಟಬೇಕು, ಏನೋ ಸೈಟ್ ತೊಗೊಂಡಿದ್ದೀನಿ ಕಟ್ಟೋಕ್ಕಾಗಲ್ಲ, ಈ ಥರದ್ದು ಸ್ವಲ್ಪ ನಿಮಗೆ ಆಸ್ತಿ ವಿಚಾರದ ಸ್ವಲ್ಪ ತೊಂದರೆ ಇದೆ. ಆಸ್ತಿ ವಿಚಾರ ಈಗ ಸರಿ ಹೋಗ್ತದೆ. ಈ ಒಂದು ಸದ್ಯದಲ್ಲಿನೇ ನಿಮ್ಮ ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಏನೇ ಇದ್ದರೂ ಶತ್ರುಧ್ವಂಸ ಆಗ್ತದೆ. ಕೋರ್ಟು ಕಚೇರಿ ನಿಮಗೆ ಗೆಲ್ಲುವಂಥ ಯೋಗ ಇರುತ್ತೆ. ಮತ್ತು ಪಿತ್ರಾರ್ಥ ಆಸ್ತಿ ನಿಮಗೆ ಸಿಗುವಂಥ ಯೋಗ ಇದೆಲ್ಲ ಸಿಗ್ತದೆ, ಏನು ತೊಂದರೆ ಆಗೋದಿಲ್ಲ. ಆದರೆ ನಿಮಗೆ ಆದರೂ ಕೂಡ ಕೆಲವೊಂದಷ್ಟು ಕೆಲಸಗಳು ಮತ್ತು ಇನ್ನೂ ಸ್ವಲ್ಪ ಏನೋ ಒಂದು ಎಲ್ಲ ಕೆಲಸ ಆಯಿತು, ಒಂದು 2-3 ಕೆಲಸ ಆಗಬೇಕು ಅಂತ ಇರ್ತದೆ. ಯಾಕೆ ಪರಿಪೂರ್ಣ ಆಗೋದಿಲ್ಲ. ಇನ್ನು ಮುಂದೆ ಅದಾದಮೇಲೆ ಇನ್ನೊಂದು ಒಂದಾದ್ಮೇಲೆ ಬರ್ತಾನೆ ಇರ್ತದೆ. ಆದರೂ ಕೂಡ ನೀವೊಂದು ಧೈರ್ಯದಿಂದ, ಒಂದು ಒಳ್ಳೆಯ ಮನಸ್ಸಿನಿಂದ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಮಕ್ಕಳಿಗೆ ಸ್ವಲ್ಪ ಹಠ ಜಾಸ್ತಿ, ಕೋಪ ಜಾಸ್ತಿ, ಹೇಳಿ ಮಾತು ಕೇಳಲ್ಲ ಅನ್ನೋಂಥ ಮಾತು ಒಂದೊಂದು ಸಲ ಬರುತ್ತೆ, ನಿಮಗೆ ಹಾಗೆ ಅನಿಸುತ್ತೆ. ಆದರೆ ಒಳ್ಳೆ ವಿದ್ಯಾವಂತರಾಗ್ತಾರೆ, ಒಳ್ಳೆ ಗುಣವಂತರಾಗ್ತಾರೆ. ಅವ್ರು ಒಳ್ಳೆ ಮಕ್ಕಳಿದ್ದಾರೆ, ಅವ್ರಿಗೆ ನೀವು ಸ್ವಲ್ಪ ಅವರಿಗೆ ಇದು ಮಾಡಬೇಕಂದ್ರೆ ಅವರಿಗೆ ಪುಷ್ ಮಾಡಬೇಕು. ಅವರಿಗೆ ಓದೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿಸ್ಬೇಕು. ಅವರಿಗೆ ಟ್ಯೂಷನ್ಗೆ ಹಾಕೋದು, ಓದೋದು ಮಾಡಬೇಕು. ಅವ್ರಿಗೆ ಓದೋದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ. ಊಟದ ಬಗ್ಗೆ ಮತ್ತು ಓಟದ ಬಗ್ಗೆ ಜಾಸ್ತಿ. ಆಟ ಆಡೋಕ್ಕೆ, ಇದಕ್ಕೆ ಬಾಕಿ ಇದಕ್ಕೆಲ್ಲ ಭಾಳ ಚುರುಕಿದ್ದಾರೆ. ಆದರೆ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಭಾಳ ಪ್ರಾಮಾಣಿಕರಿದ್ದಾರೆ ನಿಮ್ಮ ಮಕ್ಕಳು, ತುಂಬ ಶ್ರದ್ಧಾವಂತರಿದ್ದಾರೆ, ಮತ್ತು ಎಲ್ಲ ರೀತಿಯಲ್ಲೂ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಓದೋದ್ರ ಬಗ್ಗೆ ಅವರಿಗೆ ಗಮನ ಕಮ್ಮಿ, ಓದಿಸ್ಬೇಕು. ಮತ್ತು ಸ್ವಲ್ಪ ನೆನಪು ಶಕ್ತಿ ಕಮ್ಮಿ. ಆ ನೆನಪು ಶಕ್ತಿಯಿಂದ ಅವ್ರು ಓದೋದ ರೀತಿಯಲ್ಲಿ ಏನು ಬೇಕೋ ಅದನ್ನು ಅವರಿಗೆ ನೀವು ಪಾಲಿಸಬೇಕು. ಆಗ ಅವರು ಒಳ್ಳೆ ವಿದ್ಯಾವಂತರಾಗ್ತಾರೆ. ನಿಮ್ಮ ಪೂರ್ವ ಪುಣ್ಯ ಚೆನ್ನಾಗಿದೆ, ಪಿತಾದ ಆಸ್ತಿ ನಿಮ್ಗೆ ಬಂದಿದೆ, ಬರುತ್ತೆ. ಆಸ್ತಿ ಕೂಡ ಇದೆ, ಇದ್ರೆ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಈಗ ಬರದೇ ಇರ್ಬೋದು, ಇನ್ನು ಬರುತ್ತೆ. ಇಲ್ಲ ಬಂದರೆ ಆಯಿತು, ಒಳ್ಳೆಯದಾಯಿತು. ಹಾಗೆ ಆ ಯೋಗ ಕೂಡ ನಿಮಗೆ ಇರುತ್ತೆ. ಮತ್ತು ಕೆಲವೊಂದಷ್ಟು ದುಡ್ಡು ಕಾಸು ನಿಮಗೆ ಮೋಸ ಆಗುವಂಥ ಯೋಗ. ಅಂದರೆ ಯಾರೋ ತೊಗೊಂಡವ್ರು ವಾಪಸ್ ಕೊಡಲ್ಲ, ಕೆಲವು ಜನ ತೊಗೊಂಡೋದ್ರು ವಾಪಸ್ ಬರೋದೇ ಇಲ್ಲ ಅಂತ ನೀವು ನೀರು ಬಿಟ್ಬಿಡ್ತೀರಿ. ಅದು ಬರೋದಿಲ್ಲ, ಆಯ್ತು ಅಷ್ಟೇ, ಅದು ದುಡ್ಡು ಬರೋಲ್ಲ ಅಂತ ತಲೆಯಿಂದ ಅದು ತೆಗೆದಾಕ್ಬಿಡ್ತೀರಿ. ಸಾಲ ಅಂತ ತೆಗೆದಾಕ್ಬಿಡ್ತೀರಿ. ಅದು ನಿಮ್ಮ ಸಾಲ ಅಂತ ತೊಗೊತೀರಿ, ಅವ್ರ ಸಾಲ ಅಂತ ತೊಗೊಳ್ಳಲ್ಲ. ಹಾಗೆ ಎಷ್ಟೋ ದುಡ್ಡು ಕೊಟ್ಟಿದ್ದು ಬರಲೇ ಇಲ್ಲ ನಿಮಗೆ. ಮತ್ತು ಕೆಲವೊಂದಷ್ಟು ಕಮಿಟ್ಮೆಂಟ್ ಎಲ್ಲ ಫೇಲ್ಯೂರ್ ಆಗಿಬಿಡ್ತದೆ. ಯಾಕೆ ಅಂತಂದರೆ ನಿಮ್ಮ ಕಮಿಟ್ಮೆಂಟ್ ಏನೋ ಅಂದ್ಕೊಂಡು ಆಗಿರ್ತೀರ, ಅದು ಆಗಿರಲ್ಲ, ಈ ಥರ ಆಗ್ತದೆ. ಅದಕ್ಕೂ ಸ್ವಲ್ಪ ಗಮನ ವಹಿಸಬೇಕು. ಯಾರಿಗೆ ಸೂರಿಟಿ ಹಾಕೋದು, ಗ್ಯಾರಂಟಿ ಹಾಕೋದು, ಸಾಲ ಕೊಡೋದು ಎಲ್ಲ ಬಿಟ್ಬಿಟ್ಟು ಸಾಲ ತೊಗೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೀವು ಮಾಡ್ಕೊಳ್ಳಿ. ಅದು ನೀವು ಸಾಲ ತೊಗೊಂಡು ನೀವು ನಿಮಗೆ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ಅನಿವಾರ್ಯ ಇದ್ದರೆ ಮಾತ್ರ ತೊಗೊಂಡು ಮಾಡಿ, ಅದು ನಿಮ್ಗೆ ಒಳ್ಳೇದಾಗ್ತದೆ. ದಾಂಪತ್ಯ ಸ್ವಲ್ಪ ಕರ್ಕರೆ, ರಗಳೆ, ಕಿರಿಕಿರಿ ಇದೆ, ಅವೆಲ್ಲ ಸರಿ ಹೋಗಬೇಕು ಅಂದರೆ ಕೂತು ಮಾತಾಡಿ ಸರಿ ಹೋಗ್ತದೆ. ಕೆಲವು ಸಮಯ ಬಂದಾಗ ಹಂಗಾಗ್ತದೆ. ಒಂದೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತದೆ, ಸರಿ ಮಾಡ್ಕೊಂಡು ಹೋಗಿ, ಎಂಥ ಪ್ರಾಬ್ಲಮ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಪಡೀರಿ. ತಂದೆ ತಾಯಿ ಆಶೀರ್ವಾದ ಪಡೆಯೋದ್ರಿಂದ ಎಲ್ಲ ಕಷ್ಟ ಪರಿಹಾರ ಆಗ್ತದೆ. ಅವರು ಮುಖ್ಯವಾಗಿ ಅವ್ರ ಆಶೀರ್ವಾದ ನಿಮಗೆ ಮನಸ್ಪೂರ್ವಕ ಆಶೀರ್ವಾದ ಇದ್ದರೆ ಸಾಕು. ಅವರು ಆಗ್ತದೆ, ಒಳ್ಳೇದಾಗಲಿ ಅಂತ ಅವ್ರು ಹೇಳಿದ್ರೆ ಸಾಕು, ನಿಮ್ಗೆ ಒಳ್ಳೇದಾಗ್ತದೆ. ಅವ್ರಿಗೊಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ನೀವು ಎಲ್ಲೇ ಶುಭ ಕಾರ್ಯಕ್ಕೆ ಹೋಗಿ ಎಲ್ಲ ಕೆಲಸ ನಿಮಗೆ ಕೈಗೂಡಿ ಬರ್ತದೆ. ನೀವು ಅದನ್ನು ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ನಿಮಗೆ ಸಿಕ್ಕಿಲ್ಲ, ಸಿಗ್ತದೆ. ಈಗ ಮುಂದಿನ ಸಲ ಸಿಗುತ್ತೆ, ಅಲ್ಲಿ ಹಿಂದೆ ಸಿಕ್ಕದವ್ರಿಗೆ ಸಿಗಲ್ಲ, ಮುಂದೆ ಸಿಗ್ತದೆ. ಹಾಗೆ ಸ್ವಲ್ಪ ವಿಳಂಬ ಆಗಿದೆ, ನಿಮ್ಮ ಕೆಲಸ ಕಾರ್ಯ ಸ್ವಲ್ಪ ವಿಳಂಬ ಆಗಿದೆ, ಸ್ವಲ್ಪ ಸ್ಲೋ ಮೂಮೆಂಟ್ ಇದೆ. ಆದರೂ ಕೂಡ ನಿಮ್ಮೆಲ್ಲ ಕೆಲಸ ಆಗ್ತದೆ. ನಿಮ್ಮ ಉದ್ಯೋಗದಲ್ಲಿ
ಕೀರ್ತಿ, ಲಾಭ, ಜಯ, ಮಕ್ಕಳು ವಿದ್ಯಾಭ್ಯಾಸ, ದಾಂಪತ್ಯ ಚೆನ್ನಾಗಿರುತ್ತೆ, ಸಂಬಂಧ ಚೆನ್ನಾಗಿರುತ್ತೆ, ಬಂಧು ಮಿತ್ರರೊಳಗಡೆ ಒಳ್ಳೆ ಬಾಂಧವ್ಯ ಇರ್ತದೆ, ಹಣಕಾಸು ನಿಮಗೆ ಖರ್ಚು ಎಷ್ಟು ಬೇಕೋ ಅಷ್ಟು ಇರ್ತದೆ, ಊಟ ತಿಂಡಿ ಬಟ್ಟೆಗೆ ಕೊರತೆ ಆಗಲ್ಲ, ಉಳಿಯೋದಕ್ಕೊಂದು ಮನೆ, ಓಡಾಡೋಕ್ಕೊಂದು ಕಾರು, ಇಷ್ಟಿದೆ ಸಾಕಲ್ಲ. ಸಾಮಾನ್ಯ ಕನಿಷ್ಠ ಪ್ರಮಾಣ ನಮಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಅದೇನು ಚಿಂತೆ ಮಾಡೋದೆಲ್ಲ ನಿಮಗೆ ಸಿಗುವಂಥ ಯೋಗ ಇರುತ್ತೆ. ಕೆಲವು ಸಮಯ ಕಾಯಬೇಕಾಗತ್ತೆ ನೋಡಿ. ಯಾವುದೋ ಮಗು ಹುಟ್ಟಿದ ತಕ್ಷಣ ಬೆಳೆಯೋದಿಲ್ಲ, ಹಂತ ಬೆಳೀತದೆ. ಫಸ್ಟು ನಾವು ಏನು ಓದಿಸ್ತೀವಿ, ಒಂದು ಪ್ರೈಮರಿ, ಆಮೇಲೆ ಹೈಸ್ಕೂಲು, ಕಾಲೇಜು, ಹೀಗೆ ಪೋಸ್ಟ್ ಡಿಗ್ರಿ, ಹೀಗೆ ಹಂತವಾಗಿ ಹೇಗೆ ಬೆಳ್ಕೊಂಡು ಓದ್ಕೊಂಡು ಮಾನಸಿಕವಾಗಿ ಬುದ್ಧಿಮಟ್ಟಾಗಿ ಬೆಳ್ಕೊಂಡು ಹೋಗುತ್ತೆ ನಾಲೆಜು. ಹಾಗೆ ಜೀವನದಲ್ಲಿ ಎಲ್ಲ ಥರದ್ದು ಪರಿವರ್ತನೆ ಆಗ್ತದೆ. ಬೇಸಿಕಲ್ಲಿ ನಾವು ಏನು ಬೇಕೋ ಅದು ತೊಗೊಂಡು ನಾವು ಇಟ್ಕೊಳ್ಳೋದು ನಾವು ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಚಿಂತನೆ ಮಾಡ್ಕೊಳ್ಳಿ. ನಿಮಗೆ ಎಂಥ ತೊಂದರೆ ಆಗೋದಿಲ್ಲ. ನಿಮಗೆ ಧನು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಗುರುಬಲ ಇಲ್ಲದೆ ಹೋದ್ರೂ ನಿಮಗೆ ಶನಿ ಬಲ ಇದೆ. ವಿಕ್ರಮಸ್ಥ ಅಂದರೆ ಶನಿ ಇದ್ದಾನೆ. ಏನೇ ಕೆಲಸ ಕೈ ಹಾಕಿದ ಅರ್ಧಕ್ಕೆ ನೀವು ಬಿಡೋದಿಲ್ಲ, ಕೆಲಸ ಮುಗಿಸಿ ಬಿಡ್ತಕ್ಕಂಥದ್ದು. ಆಗ ಒಂದು ಛಲ ಮತ್ತು ಇರ್ತಕ್ಕಂಥವ್ರು ಮತ್ತು ಒಂದು ಹಠ ಸ್ವಭಾವ, ಛಲ ಸ್ವಭಾವ ಕೆಲಸ ನಿಮಗೆ ಅನುಕೂಲ ಮಾಡಿದೆ. ಹಾಗೆ ಒಂದು ವೇಳೆ ತೊಂದರೆ ಇದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಚೆನ್ನಾಗಿದ್ದರೆ ತುಂಬ ಖುಷಿ ಸಂತೋಷ ಪಡ್ತೀವಿ ನಾವು. ಒಂದು ವೇಳೆ ನಿಮಗೆ ಯಾರೋ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳಿ. ಹತ್ತಿರಲ್ಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ಪತ್ರ ಅರ್ಚನೆ ಮಾಡಿ ಇವೆಲ್ಲ ಕಷ್ಟ ಪರಿಹಾರ ಹೊಂದಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ನಿಮ್ಮಲ್ಲಿ ನೆಲೆಸುತ್ತೆ. ಶುಭವಾಗಲಿ.